Good morning, namaste, welcome to VBS 2020. Conquering fear through faith. I repeat, conquering fear through faith. And today is day 1. Welcome all of you to the primary class, and today's theme is hide and God seek. Good morning ಎಲ್ರಿಗೂ. ಹಾಡು ಕೇಳಿಸ್ಕೊಂಡ್ರಾ? ಚೆನ್ನಾಗಿತ್ತಾ? I think you all enjoyed the song which was earlier told to all of you. Did you enjoy the song? Okay. Now let me come to the class. I hope all of you are sitting at home doing nothing. ಬರೀ ಊಟ ಮಾಡೋದು, ತಿನ್ನೋದು, ಮಲ್ಗೋದು ಇಷ್ಟೇ ಮಾಡ್ತಿದ್ದೀರಲ್ವಾ? But did you all remember previous year's VBS classes? I know you are all missing those VBS classes. ಅದಕ್ಕೋಸ್ಕರ what we did was we all sat together. We all ಅಂದರೆ ಅಯ್ಯ, ಅಮ್ಮ, PC members ಎಲ್ಲರೂ ಕೂತ್ಕೊಂಡು they thought, ಯಾಕೆ ನಮ್ಮ ಮಕ್ಕಳು ಬರೀ ಮನೇಲಿ ಕೂತ್ಕೊಂಡು ಬರೀ ಊಟ ಮಾಡೋದು, ತಿನ್ನೋದು, ಮಲ್ಗೋದು ಇಷ್ಟೇ, ದೇವ್ರ ವಾಕ್ಯ ಅವರಿಗೆ ರೀಚೇ ಆಗ್ತಾ ಇಲ್ಲ. So we decided this lockdown period so boring, ನನಗೂ ಮನೇಲಿ ಕೂತು ಸಾಕಾಗಿದೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ನಿಮ್ಮ ಜೊತೆ, ಈ ಪುಟ್ಟ ಮಕ್ಕಳ ಜೊತೆ, ನಿಮ್ಮೆಲ್ಲರ ಜೊತೆ ನಾನು ಮಾತಾಡಿ ದೇವ್ರ ವಾಕ್ಯನ ಸಾರಬೇಕಂತ ನಾನು ಇಲ್ಲಿ ಬಂದಿದ್ದೇನೆ. ಓಕೆನಾ? ಸೊ ನಿಮ್ಮ ಜೊತೆ ಯು ನೋ ಹೂಸ್ ಕಮ್ ಆಲ್ ದ ವೇ ಫ್ರಮ್ ಡಿಸ್ನಿಲ್ಯಾಂಡ್. Mickey has come. Mickey, say hi to all of them. Okay. Mickey, ಏನೋ ಹೇಳ್ತದ ನನಗೆ. Yeah? Mickey is telling, how did he come to know about this? Who told you, Mickey? Did he tell? Moses, did you tell him? No. Sunil, did you tell him? No. Then who told? Aya told you? Oh, that's fine. So you heard it on Facebook and on YouTube? Okay, Mickey, now you stay here, enjoy today's class. Now, are you all ready? ಎಲ್ಲರೂ ರೆಡಿ ಇದ್ದೀರಾ ಪಾಠ ಕೇಳೋಕ್ಕೆ? ಮಮ್ಮಿ ಡ್ಯಾಡಿ ನಿಮಗೊಂದು ಬಿಗ್ ಥ್ಯಾಂಕ್ ಯು, ಬಿಕಾಸ್ ಯು ಆರ್ ಆಲ್ಸೋ ಟೇಕಿಂಗ್ ಯೋರ್ ಟೈಮ್ ಟು ಸಿಟ್ ವಿತ್ ಯೋರ್ ಚಿಲ್ಡ್ರನ್. ಹಾಗಾಗಿ ಮಕ್ಕಳ, ನೀವೆಲ್ಲರೂ ಬೇಗನೆ ಬುಕ್, ಪೇಪರ್, ಪೆನ್ಸಿಲ್ ತಗೊಳ್ಳಿ. ನಾನು ಯಾವ ಕತೆ ಹೇಳ್ತೀನಿ, ಯಾವ ಪಾಠ ಹೇಳ್ತೀನಿ ಅದ್ರ ಬಗ್ಗೆ ನೀವು ಬರ್ಕೊಳ್ಳಿ. ಐ ನೋ ಆಲ್ ಆಫ್ ಯು ನೋ ಟು ರೀಡ್ ಆ್ಯಂಡ್ ರೈಟ್ ಅಲ್ವಾ? ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಆ್ಯಂಡ್ ಐ ಆಮ್ Mrs. Iris Anita Caroline, your teacher for primary. You can fondly call me Anita Auntie. Okay? So let's begin today's class. ನಾನು ಏನು ಡಿಸೈಡ್ ಮಾಡಿದ್ದೀನಿ ಗೊತ್ತಾ? ನಿಮಗೆಲ್ಲ ಕತೆ ಕೇಳೋಕೆ ಇಷ್ಟ, ಹೌದಲ್ವಾ? ಸೊ ಐ ವಿಲ್ ಟೆಲ್ ಯು ಅ ಶಾರ್ಟ್ ಸ್ಟೋರಿ. ಒನ್ ಡೇ, ಎಲ್ರಿಗೂ ಇಂಗ್ಲೀಷ್ ಬರುತ್ತಲ್ವಾ? ನಾನು ಮಧ್ಯೆ ಕನ್ನಡದಲ್ಲೂ ಮಾತಾಡ್ತಾ ಇರ್ತೀನಿ, ಓಕೆನಾ? ಸರಿ. ಒನ್ಸ್ ಅಪಾನ್ ಅ ಟೈಮ್ ಅಲ್ಲ, a few years ago, there was a boy by name Reuben. All of you know this name. That's a familiar name, alva? Reuben was a very clever child. ಅವನಿಗೆ ಮಮ್ಮಿ ಡ್ಯಾಡಿ ಮಾತು ಯಾವಾಗಲೂ ಕೇಳ್ತಾ ಇದ್ದ. He was just like you and you and you. ಆದರೆ sometimes ನೀವು ಮಮ್ಮಿ ಮಾತು ಕೇಳಲ್ಲ, ಡ್ಯಾಡಿ ಮಾತು ಕೇಳಲ್ಲ. ಅದೇ ರೀತಿ ರೂಬೆನ್ ಸಹ ಅವನ ಮಮ್ಮಿ ಡ್ಯಾಡಿ ಏನು ಹೇಳಿದ್ರು, ನೀನು ದಿನಾಲೂ ಸ್ಕೂಲಿಗೆ, ಅವನು ಸ್ಕೂಲ್ ಮನೆ ಹತ್ರ ಇತ್ತು. ಸೊ ಹಿ ಯೂಸ್ ಟು ವಾಕ್. ಸೊ ಅವನ ಮನೆಯಿಂದ ಸ್ಕೂಲಿಗೆ ಹೋಗಬೇಕಾದಾಗ ಹಿಸ್ ಡ್ಯಾಡಿ ಸೈಡ್ ಯಾವಾಗಲೂ ಹೇಳ್ತಾರಲ್ಲ, ನಿಮ್ಮ ಮಮ್ಮಿ ಡ್ಯಾಡಿ ಕೂಡ, ನನ್ನ ಮಮ್ಮಿ ಡ್ಯಾಡಿ ಕೂಡ ನಾನು ಚಿಕ್ಕವಳಿರುವಾಗ ಹುಷಾರಾಗಿ ಸ್ಕೂಲ್ಗೆ ಹೋಗಿ ಹುಷಾರಾಗಿ ಮನೆಗೆ ಬರಬೇಕಂತ ಹೇಳ್ತಿದ್ರು. ಸೊ ದ ಸೇಮ್ ಥಿಂಗ್ ಅವ್ರ ಮಮ್ಮಿ ಡ್ಯಾಡಿ ಕೂಡ ಹೇಳಿದ್ರು, ರೂಬೆನ್, ಡೋಂಟ್ ಗೋ ಹಿಯರ್ ಅಂಡ್ ದೇರ್, ಗೋ ಟು ಸ್ಕೂಲ್ ಆ್ಯಂಡ್ ರೀಚ್ ಹೋಮ್ because you have to go for tuition anta. Because nowadays
To get extra knowledge, what you do? You go to tuition to study there, because mommy and daddy are very busy sometimes. They cannot sit with you. ಹಾಗಾಗಿ ಅವ್ನು ಟ್ಯೂಷನ್ ಹೋಗಬೇಕು ಅಂತ ಹೇಳಿ ಅವ್ರ ಮಮ್ಮಿ ಡ್ಯಾಡಿ ಹೇಳುವಾಗ ಏನಾಯಿತು, ಅವನಿಗೆ ದಾರಿಯಲ್ಲಿ ತುಂಬ ಫ್ರೆಂಡ್ಸ್ ಸಿಕ್ಕಿದ್ರು ಅವನಿಗೆ. ಹೀ ಈಸ್ ಸೋ ಪ್ಲೇಫುಲ್, ಅವನು ನಿಮ್ಮಂಗೆ ಆಟ ಆಡಬೇಕು ಅಂತ. ಸೊ ವೆನ್ ಹಿ ಮೆಟ್ ಹಿಸ್ ಫ್ರೆಂಡ್ಸ್, ಅವ್ರೇನು ಮಾಡಿದ್ರು, ಕಮಾನ್ ರೂಬೇನ್, it is so boring, why don't you come and play with me? So Reuben forgot that he has to go back home, and he went to play hide and seek with him. So what was the game that he played? Hide and seek. Hide ಅಂದ್ರೆ ಏನು? ಬಚ್ಚಿಟ್ಕೊಳ್ಳೋದಲ್ವಾ? ನಾವು ಎಷ್ಟೊಂದು ಸಲ ಮನೆಯಲ್ಲಿ ಬಚ್ಚಿಟ್ಕೊತೀವಲ್ಲ, ಆಟ ಆಡುವಾಗ ಅಡುಗೆ ಮನೆಯಲ್ಲಿ, ರೂಮಲ್ಲಿ ಎಲ್ಲ ಕಡೆ ಬಚ್ಚಿಟ್ಕೊತೀವಿ. ಸೊ he also forgot, and he went and hid himself behind a tree. ಅವನಲ್ಲಿ ಇರೋದು ಅವನು ಮರ್ತೇ ಬಿಟ್ಟ. he is thinking that his friends are all over there. ಬಟ್ ಏನಾಯಿತು, they had all left him and had gone. and what is happening? ಸಾಯಂಕಾಲ ಆಗ್ತಾ ಇದೆ, ಕತ್ಲಾಗ್ತಾ ಇದೆ, ಎಲ್ರಿಗೂ ಭಯ ಆಗುತ್ತಲ್ವಾ ರಾತ್ರಿ ಆಚೆ ಇರೋಕ್ಕೆ. ಸೊ Reuben also thought, oh, it is dark, I need to go home, my parents will be worried. ಹಾಗಾಗಿ ಅವನೇನು ಮಾಡ್ತಾನೆ, he comes out from his hiding place, and then he goes and sees. ಯಾರಾದರೂ ಇದ್ದಾರಾ ಅಲ್ಲಿ? ಯಾರೂ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. he is alone. now he remembers, oh, that he disobeyed. ಅವ್ರ ಮಮ್ಮಿ ಅವ್ರ ಡ್ಯಾಡಿ ಮಾತು ಕೇಳಲಿಲ್ಲ. ಅವ್ರ ಡ್ಯಾಡಿ ಏನು ಹೇಳಿದರು, ಬೇಗ ಮನೆಗೆ ಬರಬೇಕು, ನೀನು ಟ್ಯೂಷನ್ಗೆ ಹೋಗ್ಬೇಕಂತ. ಬಟ್ ಅವ್ನು ಹಾಗೆ ಮಾಡಿದ್ನಾ? ನೋ. sometimes we also disobey. ಹೇಳಿದ ಮಾತು ಕೇಳಲ್ಲ. ಪ್ರತಿ ಸಲ ವಿ ಡೋಂಟ್ ಲಿಸನ್ ಟು ಅವರ್ ಪೇರೆಂಟ್ಸ್. ಆಗೇನಾಯಿತು, ಹಿ ರನ್ಸ್ ಹೋಮ್. ಅವ್ನು ಬೇಗ ಓಡ್ತಾನೆ. ಹಿ ಇಸ್ ಟಯರ್ಡ್. ಬೆಳಿಗ್ಗೆ ಮನೆ ಬಿಟ್ಟಿರೋದು. ಹಾಗಾಗಿ ವೆನ್ ಹಿ ರೀಚಸ್ ಹೋಮ್, ಹಿಸ್ ಡ್ಯಾಡ್ ಇಸ್ ದೇರ್, ಹಿಸ್ ಮಮ್ ಇಸ್ ದೇರ್. ದೇ ಆರ್ ಸೋ ವರೀಡ್. ಆಗ ಕೇಳ್ತಾರೆ ಅವರು, ಏನಾಯಿತು, ಯಾಕೆ ಇಷ್ಟು ಲೇಟು? ಸೊ ಹಿ ಕನ್ಫೆಸಸ್. ಅವ್ನು ಹೇಳ್ತಾನೆ, ಡ್ಯಾಡಿ, ಐ ಆಮ್ ವೆರಿ ಸಾರಿ ಡ್ಯಾಡಿ, ಐ disobeyed you, I did not listen to you. ಹಾಗಾಗಿ I was late, I played with my friends. ಸೊ ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ಎಷ್ಟೊಂದು ಸಲ ವಿ disobey. ಬಟ್ ಚಿಕ್ಕ ಮಕ್ಕಳಾದ ನೀವು ಏನು ಮಾಡಬೇಕು? ಯು ಶುಡ್ ಆಲ್ವೇಸ್ ಒಬೇ ಯುವರ್ ಪೇರೆಂಟ್ಸ್. ದಟ್ ಇಸ್ ದ ಫಸ್ಟ್ ಥಿಂಗ್ ಅ ಪೇರೆಂಟ್ ಲೈಕ್ಸ್. ನಿಮ್ಮ ತಂದೆ ತಾಯಿಗಳು ನೀವು ಯಾವಾಗ ಅವ್ರ ಮಾತು ಕೇಳ್ತೀರೋ ಆಗ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಬರುತ್ತೆ. ನೀವು ಕೇಳಿದ್ದೆಲ್ಲ ಅವ್ರು ಕೊಡ್ತಾರೆ. ಸೊ ಅದೇ ರೀತಿ ಬೈಬಲ್ನಲ್ಲಿ ಸಹ ಒಂದು ಕತೆ ಇದೆ. Now let's look into the Bible. Today I am going to tell you the story of Jonah. Okay? Let's turn to Jonah chapter 1 and chapter 2. ಯಾರ್ಯಾರು ನಿಮ್ಮ ಬೈಬಲ್ ಇದೆಯೋ, ಅಟ್ಲೀಸ್ಟ್ ಮಮ್ಮಿ ಡ್ಯಾಡಿ ಪ್ಲೀಸ್ ಅವ್ರಿಗೋಸ್ಕರ ಹೆಲ್ಪ್ ಮಾಡಿ ಆ ಬೈಬಲ್ನ ತೆಗೀರಿ. ಟರ್ನ್ ಟು ಚಾಪ್ಟರ್ 1 and 2 and then ಅಲ್ಲಿ ಏನಿದೆ ಕತೆ, ಯಾರ ಬಗ್ಗೆ ಇದೆ? ಅದರಲ್ಲಿ ಯೋನನ ಕತೆ ಇದೆ. ಯೋನಾ, he was a great man. He was from the city called Nineveh. ಯಾವ ಊರು? ನಿನವೆ. ಆ ಊರಲ್ಲಿ ಜನ ತುಂಬ ಅವರು ಪಾಪ ಮಾಡಿದರು. ಸೊ ಗಾಡ್ ವಾಂಟೆಡ್ ಟು ಡೆಸ್ಟ್ರಾಯ್ ದಟ್ ಸಿಟಿ. ಸೊ ಆಗೇನು ಹೇಳ್ತಾರೆ ಯೋನಾಗೆ, ಸಿ ಐ ಆಮ್ ಗೋಯಿಂಗ್ ಟು ಡೆಸ್ಟ್ರಾಯ್ ದ ಸಿಟಿ. ವೈ? ಬಿಕಾಸ್ ಜನ ತುಂಬ ಪಾಪ ಮಾಡ್ತಿದ್ದಾರೆ. ಐ ವಾಂಟ್ ಟು ಚೇಂಜ್ ದೇರ್ ಲೈಫ್. ಸೊ ನೀ ಏನು ಮಾಡಬೇಕು? ಯು ಮಸ್ಟ್ go to this place and tell them, leave all their bad things and turn to good. But what did Jonah do? ಅವನು ಹಾಗೆ ಮಾಡಲಿಲ್ಲ. ಅವನು he fled to Joppa. ಅಂದರೆ ಅವನ ಊರನ್ನು ಬಿಟ್ಟು, ನಿನೆವೆನ್ ಬಿಟ್ಟು ಬೇರೆ ಊರಿಗೆ ಹೋದ. and he wanted to sail to ತಾರ್ಷಿಷ್ ಅನ್ನೋ ಊರಿಗೆ. ಯಾವ ಊರಿಗೆ? ತಾರ್ಷಿಷ್. ಸೊ ಅವನೇನು ಮಾಡ್ತಾನೆ, ಆ ಬೋಟಲ್ಲಿ ಅವನು ಹತ್ತಾನೆ. ಆ ಬೋಟಲ್ಲಿ ಹತ್ತುವಾಗ ಅವನೇನು ಮಾಡ್ತಾನೆ, ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅದನ್ನು ಕೊಟ್ಟ. ಅವನು ಹೋಗಿ ಆ ಬೋಟಲ್ಲಿ ಕೂತ್ಕೊಂಡ. ಸೊ ಹಿ ಸಿಟ್ಸ್ ಇನ್ ದ ಬೋಟ್. ಆಗೇನಾಗುತ್ತೆ, ಆ ಶಿಪ್ ಏನಾಗುತ್ತೆ, ಆ ಬೋಟ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಟು ಏನಾಗುತ್ತೆ, ದೇವರು ಅವ್ರ ಕೋಪ. ಯಾಕಂದರೆ ಯೋನಾ ಹ್ಯಾಸ್ ಟು ಗೋ ಟು ಒನ್ ಪ್ಲೇಸ್, ಆದರೆ ಅವನು ಇನ್ನೊಂದು ಊರಿಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ದೇವ್ರೇನು ಮಾಡ್ತಾರೆ, ಆ ದೊಡ್ಡ ಹರಿಕೇನ್, ಮಳೆ ಜೋರು ಬರೆಸ್ತಾರೆ, ಬಿರುಗಾಳಿ ಬರುತ್ತೆ. ಆ್ಯಂಡ್ ದ ಬೋಟ್ ಸ್ಟಾರ್ಟ್ಸ್ ಟು ಟಿಲ್ಟ್.
ಅದು ಅಳ್ಳಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರೆಲ್ಲ ಬರುತ್ತೆ, ಬಿರುಗಾಳಿ ಬರುತ್ತೆ. ಆಗ ಅದರಲ್ಲಿದ್ದಂಥ ಜನ ಏನಾಗ್ತಾರೆ, ಭಯ ಪಡ್ತಾರೆ. ಅವ್ರಿಗೆ ತುಂಬ ಭಯ ಆಗುತ್ತೆ. ಅವ್ರೇನು ಮಾಡ್ತಾರೆ, ಎದ್ದೇಳಿ ಎದ್ದೇಳಿ ಎದ್ದೇಳಿ, ಬೇಗ ಎದ್ದೇಳಿ, ಎಲ್ಲರೂ ನಿಮ್ಮ ದೇವ್ರಿಗೆ ಪ್ರಾರ್ಥನೆ ಮಾಡಿರಿ, ಎದ್ದೇಳ್ರಿ. ಬಟ್ ಹೂ ಇಸ್ ಸ್ಲೀಪಿಂಗ್? ಯೋನಾ ಇಸ್ ಸ್ಲೀಪಿಂಗ್ ನೈಸ್ಲಿ ಇದೆ. ಅವನು ನಿದ್ದೆ ಮಾಡ್ತಾ ಇದ್ದಾನೆ, ಅವನು ಪ್ರೇಯರ್ ಮಾಡ್ತಾನೇ ಇಲ್ಲ. ಸೊ ಆಗೇನಾಗುತ್ತೆ, ವೆನ್ ದ ಲೀಡರ್ ಆಫ್ ದ ಶಿಪ್ ಗೋಸ್ ಆ್ಯಂಡ್ ವೇಕ್ಸ್ ಹಿಮ್ ಅಪ್, ಎದ್ದೇಳು ಎದ್ದೇಳು. ಆಗ ಯೋನಾ ಎದ್ದೇಳ್ತಾನೆ. ಅವ್ನು ನೋಡ್ತಾನೆ ಈಚೆ ಆಚೆ, ಏನಾಗಿದೆ ಅಲ್ಲಿ? ಬಿರುಗಾಳಿ ಬೀಸ್ತಾ ಇದೆ, ಮಳೆ ಜೋರು ಬರ್ತಾ ಇದೆ, ಬೋಟ್ ಬೀಳೋ ಥರ ಆಗ್ತಾ ಇದೆ. ಆ ಬೋಟಲ್ಲಿ ಇರೋವಂಥ ವಸ್ತುನೆಲ್ಲ ಬಿಸಾಡ್ತಾ ಇದ್ದಾರೆ. ಆವಾಗ ಜೋನಾ ರಿಯಲೈಸಸ್, ನಾನು ತಪ್ಪು ಮಾಡಿದ್ದೇನೆ, ನಾನು ಯಾವ ಊರಿಗೆ ಹೋಗ್ಬೇಕಂತಿರೋದು ನಾನೇನು ಮಾಡ್ತಾ ಇದ್ದೀನಿ, ನಾನು ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಹೀಸ್ ರಿಕ್ವೆಸ್ಟ್, ಆ ಲೀಡರ್ನ ಹೇಳ್ತಾನೆ, ದಯವಿಟ್ಟು ನನ್ನ ಕೂಡ ಬಿಸಾಡಬೇಡಿ ಅಂತ. ಹಾಗೆ ಏನು ಮಾಡ್ತಾರೆ, ಜೋನಾನ ಬೋಟಿಂದ ಬಿಸಾಡ್ಬಿಡ್ತಾರೆ. ಜೋನಾನ ಬೋಟಿಂದ ಏನು ಮಾಡ್ತಾರೆ, ಬಿಸಾಡ್ಬಿಡ್ತಾರೆ. ಆಗ ಏನಾಗುತ್ತೆ, ಅವನು ನೀರಿನಲ್ಲಿ ಬಿದ್ದಾಗ ಒಂದು ದೊಡ್ಡ ಮೀನು ಹೋಗ್ತಾ ಇರುತ್ತೆ. ಅದು ಯು ಆಲ್ ನೋ, ಮೀನೆಲ್ಲ ಸಮುದ್ರದಲ್ಲಿರುತ್ತೆ. ಆಗ ಏನು ಮಾಡ್ತಾರೆ, ದೇವರು ಜೋನಾನ ಆ ಮೀನಿನ ಬಾಯೊಳಗೆ ಹೋಗುವಂತೆ ಮಾಡ್ತಾರೆ. ಆ ಜೋನ ನೀರಿನ ಬಾಯೊಳಗೆ ಹೋದಾಗ ಹೀಸ್ ಇನ್ಸೈಡ್ ದ ಫಿಶ್ ಫಾರ್ 3 days and 3 nights. ಎಷ್ಟು ದಿನ ಮೀನಿನ ಹೊಟ್ಟೆಯೊಳಗಿರ್ತಾನೆ? 3 days and 3 nights. ಆ್ಯಂಡ್ ದೇರ್ ಹೀಸ್ ಪ್ರೇಯಿಂಗ್, ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು, ನೀವು ಹೇಳಿದಂಥ ಕೆಲಸ ನಾನು ಮಾಡಲಿಲ್ಲ, ಹಾಗಾಗಿ ನಾನು ಮಾಡಿದಂಥ ತಪ್ಪು, ನಾನು ಊರಿಗೆ ಹೋಗ್ತೀನಿ, ನನ್ನ ಜನರಿಗೆ ನಿನ್ನಲ್ಲಿ ಪ್ರಾರ್ಥನೆ ಮಾಡು ಅಂತ ಕೇಳ್ಕೊತೀನಿ. ಹಾಗೆ ಏನು ಮಾಡ್ತಾರೆ ದೇವರು, ಈ ಮೀನಿನ ಹೊಟ್ಟೆಯಿಂದ ಅವನನ್ನು ಬಿಸಾಡಲಿಕ್ಕೆ, ಸೊ ದಿಸ್ ಬಿಗ್ ಫಿಶ್ ಅವನ್ನ ಆಚೆ ಬೀಳಿಸ್ತಾರೆ. ಸೊ ಹಿ ರಿಯಲೈಸಸ್ ಹಿ ಡಿಸೊಬೇಡ್. ಸೊ ಅವನೇನು ಮಾಡ್ತಾನೆ, ನಿನವೆಗೆ ವಾಪಸ್ ಹೋಗಿ ಜನರನ್ನೆಲ್ಲ ನಿಮ್ಮ ಪಾಪದಿಂದ ಬಿಡುಗಡೆ ಮಾಡಿ ನಿಮ್ಮ ತಪ್ಪನ್ನು ಅರಿತುಕೊಳ್ಳ್ರಿ ಅಂತ ಹೇಳಿ ಪ್ರೇಯರ್ ಮಾಡ್ತಾನೆ. ಸೊ ಹಾಗಾಗಿ ಆ ಇಡೀ ನಿನವೆ ಜನರು ಕೊಂಡು ಅವ್ರ ಬಟ್ಟೆ ಎಲ್ಲ ಹರಿದು ಅವ್ರು ಏನು ಮಾಡ್ತಾರೆ, ಸ್ವಾಮಿ ನಮ್ಮ ತಪ್ಪನ್ನು ಕ್ಷಮಿಸು, ನಾವಿನ್ನು ಮುಂದೆ ಈ ಥರ ಕೆಟ್ಟ ದಾರಿಯಲ್ಲಿ ನಡೆಯಲ್ಲ, ನಿನ್ನ ಮಾರ್ಗದಲ್ಲೇ ನಡಿತೀವಿ ಅಂತ. ಸೊ ಎಲ್ಲರಿಗೂ ನೀವು ಆ ಕಥೆಗೆ ಗೊತ್ತಾಯ್ತಾ? ಯಾವ ಪಾಠ ಕೇಳಿದ್ರಿ? ಯಾರ ಬಗ್ಗೆ ಕೇಳಿದ್ರಿ? ಯೋನನ ಬಗ್ಗೆ. ಸೊ ನಾವು ಕೂಡ ಎಷ್ಟೊಂದು ಸಲ ತಪ್ಪು ಮಾಡಿದ್ರೂ ಕೂಡ ನಮ್ಮನ್ನು ಯಾರು ಕ್ಷಮಿಸ್ತಾರೆ? ನಮ್ಮ ಮಮ್ಮಿ ಡ್ಯಾಡಿ ಕ್ಷಮಿಸ್ತಾರೆ. ಅದೇ ರೀತಿ ದೇವರು ಕೂಡ ನಮ್ಮ ಪಾಪನ ಕ್ಷಮಿಸ್ತಾರೆ. ಸೊ ಇವತ್ತಿನ ಬಾಯ್ಪಾಠ ವಚನ ಹೋಗೋಣವಾ? ಎಲ್ಲರೂ ನಿಮ್ಮ ಬುಕ್ ಇದ್ದರೆ ಬುಕ್ಕನ್ನು ತೆಗೆದುಕೊಳ್ಳಿ. ಸೊ ಇವತ್ತಿನ ಬಾಯ್ಪಾಠ ವಚನ ಏನಂದರೆ, ಮೆಮೊರಿ ವರ್ಸ್ ಯಾವುದ್ರಲ್ಲಿದೆ ಅಂದರೆ ಸಾಮ್ 139 11-12, ಕೀರ್ತನೆ 139 11-12. I could ask the darkness to hide me and the light around me to become night, but even in darkness I cannot hide from you. ಅಲ್ವಾ? ನಾವೆಷ್ಟೇ ತಪ್ಪು ಮಾಡಿದರೂ ಯಾರು ನಮ್ಮನ್ನ ನೋಡ್ತಾ ಇರ್ತಾರೆ? ದೇವರು ನೋಡ್ತಾ ಇರ್ತಾರೆ. ಅದನ್ನು ನೀವು ತಿಳ್ಕೊಬೇಕು. ನೀವು ಯಾವತ್ತೂ ತಪ್ಪನ್ನು ಮುಚ್ಚಿಡೋದಕ್ಕಾಗಲ್ಲ, ದೇವರಿಂದ ದೂರ ಹೋಗೋಕ್ಕಾಗಲ್ಲ. ಸೊ ನೀವು ಈ ಬಾಯ್ಪಾಠ ವಚನನ ಕಲಿತು ವಿಡಿಯೋ ಮಾಡಿ ನನಗೆ ನೀವು ಕಳಿಸ್ಬೇಕು. ಬಿಕಾಸ್ ನೀವು ಎಷ್ಟು ಚೆನ್ನಾಗಿ ಇವತ್ತಿನ ಬಾಯ್ಪಾಠದ ವಚನ ಕಲ್ತಿದ್ದೀರಾ ಅಂತ ತಿಳ್ಕೊಂಡು ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಐ ನೋ ಯು ಆಲ್ ವಾಂಟ್ ಪ್ರೈಸ್. ಸೊ ಯಾರು ಚೆನ್ನಾಗಿ ಬಾಯ್ಪಾಠ ವಚನ ಮಾಡಿ ಹೇಳ್ತಿರೋ ಅವ್ರಿಗೆ ನಾನು ಒಂದು ಪ್ರೈಸ್ ಖಂಡಿತ ಇದೆ ನನ್ನ ಕಡೆಯಿಂದ. ಸೊ ಲೆಟ್ಸ್ ರಿಪೀಟ್ ದ ಬೈಬಲ್ ವರ್ಸ್. ಇನ್ನೊಂದ್ಸಲ ಹೇಳೋಣವಾ? I could ask the darkness to hide me and the light around me to become light, but even in darkness I cannot hide from you. ಹಾಗಾಗಿ ಮಕ್ಕಳೇ, ನೀವು ಯಾವತ್ತೂ ದೇವರ ಸನ್ನಿಧಿಯಲ್ಲಿ ಇರಬೇಕು, ದೇವರ ವಾಕ್ಯವನ್ನು ಕೇಳಬೇಕು. ಎಲ್ಲ ತಂದೆ ತಾಯಿಗಳಿಗೆ ದಯಮಾಡಿ ಮಕ್ಕಳಿಗೆ ಈ ಒಂದು ಚಿತ್ರವನ್ನು ಡ್ರಾ ಮಾಡಿಕೊಡಿ. ಅದರ್ವೈಸ್ ನೀವೇ ಮಕ್ಕಳೇ, ಇಫ್ ಯು ಆರ್ ವೆರಿ ಗುಡ್ ಇನ್ ಡ್ರಾಯಿಂಗ್, ನೀವೇ ಈ ಮೀನನ್ನು ಡ್ರಾ ಮಾಡಿ, ಇದನ್ನ ಕಲರ್ ಮಾಡಿ, ಮತ್ತೆ
ಇದರಲ್ಲಿ ಯಾರಿದ್ರು ಈ ಮೀನು ಹೊಟ್ಟೆಯಲ್ಲಿ? ಜೋನಾ. ವೆರಿ ಗುಡ್. ಎಷ್ಟು ದಿನ ಇದ್ದ? 3 days. ಸೊ ಇದನ್ನು ಡ್ರಾ ಮಾಡಿ ಕಲರ್ ಮಾಡಿ ನನಗೆ ಕಳಿಸಿ. ಅದೇ ರೀತಿ ಯು ಹ್ಯಾವ್ ಅನದರ್ ಆ್ಯಕ್ಟಿವಿಟಿ. ಅದೇನು ಮಾಡಬೇಕು? ಯು ಹ್ಯಾವ್ ಟು ಕರೆಕ್ಟ್ ದ ಗಿವೆನ್ ಜಂಬಲ್ಡ್ ವರ್ಡ್. ಯು ಹ್ಯಾವ್ ಟು ಕರೆಕ್ಟ್ ದ ಜಂಬಲ್ಡ್ ವರ್ಡ್ ವಿಚ್ ಇಸ್ ಗಿವೆನ್ ಹಿಯರ್. ಸೊ ನೀವು ಇದೆರಡನ್ನು ಮಾಡಿ ಕರೆಕ್ಟ್ ಆನ್ಸರ್ ನನಗೆ ಕಳಿಸಿದ್ರೆ ಯು ಆರ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಪ್ರೈಸ್ ಫ್ರಮ್ ಮೀ. ಸೊ ಲೆಟ್ ಅಸ್ ಕ್ಲೋಸ್ ದಿಸ್ ಫಸ್ಟ್ ಡೇಸ್ ವಿತ್ ಅ ಪ್ರೇಯರ್. ಎಲ್ಲರೂ ಕೈ ಜೋಡಿಸಿ ಕಣ್ಮುಚ್ಚಿ. ಲೆಟ್ ಅಸ್ ಪ್ರೇ. Dear Lord, I submit each of the children you have given to us. We confess our sins of disobedience and wrongdoings before you. Forgive us and help us to obey you, Lord. We ask all this in Jesus' precious name. Amen. ಮಕ್ಕಳೇ, ನಾಳೆಗೆ ಮತ್ತೆ ರೆಡಿಯಾಗಿ. See you tomorrow. Bye.